ಇನ್ನೇ ಸರಜಿ ಸಮಾಚಾರ? ಎಲ್ಲ ಕೆಲಸ ಮುಗಿತೇನು? ನಂದೇನೋ ಮುಗೀತು. ಎಲ್ಲ ಮಿತೇಜ ಹೊಸ ಕಾರ್ ತಗೊಂಡಿದ್ಯಂತೆ, ನಮ್ಗೆ ಸ್ವೀಟು ಪಾಟು ಕೊಡಕ್ಕಿಲ್ವೋ? ಆ ನಾವಿನ್ನೇನ್ ಸ್ವೀಟ್ ಕೇಳ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ದಿದ್ದಾಗ ಹಂಗೆ ಹೋಯ್ತಾ ಇದ್ಯಾ? ಅದೆಲ್ಲ ನಮಗೆ ಗೊತ್ತಿಲ್ಲ ಕಣವ. ಈ ಸ್ವೀಟ್ ಗೀಟ್ ಎಲ್ಲನೂ ನೀನ್ ಕೊಡ್ಬೇಕು ನಮ್ಗೆ. ಅಯ್ಯೋ ಅದ್ರಾಗ ಏನಕ್ಕ, ಕೊಡ್ದಿದ್ದಂಗಿತ್ತಿನ ಕೊಡ್ತೀನಿ ಬರ್ರಿ, ಎಲ್ಲ ತಕೊಬಿಟ್ಟು ಬಂದೀವ್ನಿ, ಕೊಡ್ಬೇಕಷ್ಟೇನಿ. ಈಗ ಎಲ್ಲ ಕಾರಾಗೇನೇ ಮಾಡೋಗ್ಬಿಟ್ಟಿವ್ನಿ. ಇನ್ನೊಂದ್ಕಿತ ಊರ್ ಮುಂದೆ ದೇವಸ್ಥಾನ ಪೂಜೆ ಮಾಡಿಸ್ಬೇಕು, ಅದಕ್ಕೆ ಪೂಜಾರಿ ಅವರ ಇಲ್ವಾ ಅಂತ ಹೇಳ್ಬಿಟ್ಟು ನೋಡನಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ವಿ. ಪೂಜಾರಿ ಇದ್ರೆ ಹಂಗೆ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಎಲ್ರಿಗೂ ಸ್ವೀಟ್ ಹಂಚನಿ ಅಂತ ಬಂದ್ವಿ. ನಾವು ಅಲ್ಲೊಂದ್ಕಿತ ಪೂಜೆ ಮಾಡಿಸಿದ್ವಿ ಗಣೇಶನ ದೇವಸ್ಥಾನಕ್ಕೆ, ಇಲ್ಲೊಂದ್ಕಿತ ನಮ್ಮೂರು ದೇವಸ್ಥಾನಕ್ಕೆ ಒಂದ್ಕಿತ ಪೂಜೆ ಮಾಡನಿ ಅಂತ ಹೇಳಿ. ಅಲ್ಲಿ ನೋಡು ಸುಮ್ಮಿ ಬಂದು ಸುಮ್ಮಿ ನೋಡ್ತಾವಳೆ. ಈಗ ನೋಡಿ ಬಿಲ್ಡಪ್ ಕೊಡೋಣ. ಏ ಪುರೈತ್ರುನುವೆ, ಇಲ್ಲೇ ನೀನು ಇರ್ಬೇಕು ಹೇಳು. ಪುರೈತ್ರು ಮನೆ ತಗ ಇದ್ರು, ನಾನೇನೋ ಕೇಳ್ಕೊಬಿಟ್ಟು ಬರ್ಬೇಕಿತ್ತು, ಒಂದು ಗಾಡಿ ತಗೊಳಕ್ಕೆ ಹೋಗಿದ್ದೆ. ಪುರೈತ್ರು ಮನೆ ತಗೆ ಅವ್ರಿ, ಹೋಗಿ ಕೇಳ್ಕೊಂಬಿಟ್ಟು ಬರ್ರಿ. ಆಮೇಕಿಂದ ಅವ್ರು ಬೇರೆ ಕಡೆ ಎಲ್ಲ ನಾವು ಹೋದ್ರೆ ಕೈಗೆ ಸಿಗಕ್ಕಿಲ್ಲ. ಕಣಕ್ಕ ಹೋಗ್ಬೇಕು. ಕಾರ್ ತಗೋಬೇಕಾದ್ರೆ ಅಲ್ಲೂ ಅಷ್ಟೇನಿಯ ಸಂದಕ್ಕಿರೋದೇನೆ ನೀ ಹೇಳಿದ್ದೆ ನಾನು. ಪುರೈತ್ರ ಹತ್ರ ಕೇಳ್ಬಿಟ್ಟು ತಗೊಳ್ಳನಿ ಅಂತ ಹೇಳ್ಬಿಟ್ಟು ಆಯ್ತು ಅಂತೇಳಿ ಅಲ್ಲಿ ದೊಡ್ಡ ಪುರೈತ್ರು ಕಣಕ್ಕ, ಅಲ್ಲಿ ಕೇಳ್ಬಿಟ್ಟು ತಗೊಂಡ್ವಿ. ಒಳ್ಳೆ ಚೆನ್ನಾಗಿ ಆಗ್ಬತ್ತೈತೆ ಅಂತ ಹೇಳಿದ್ರು, ತಗೊಂಡ್ವಿ. ಇಲ್ಲೋ ಪೂಜೆ ಒಂದು ಮಾಡಿಸ್ಬೇಕು ಅಷ್ಟೇನಿಯ. ಏನು ಇವ್ರ ಕಾರ್ ಬೇರೆ ತಕೊಂಡ್ರ? ಅಯ್ಯೋ 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 ಅಯ್ಯೋ, ನನ್ನ ಮಗ ಏನ್ ದನ ಮೇಯಿಸ್ತಾವನ. ಇಬ್ರು ಜೊತೆಗೆ ತಾನೇ ಇದ್ದಿದ್ದು, ಇವಳು ಅಳಿಯ ಹೋಗ್ಬಿಟ್ಟು ಕಾರು ಪಾರೆಲ್ಲ ತಕೊಂಡವನ. ಅಯ್ಯೋ ಸರಜಿ, ಅಷ್ಟೇ ಅಲ್ಲ ಕಣ್ ಸರೋಜಿ, ನನ್ನ ಮಗಳು ಹೊಸ ಕಾರ್ ತಗೊಂಡ್ರದ ಅಷ್ಟೇ ಅಲ್ಲ, ಒಡವೆ ನನ್ನ ಒಳಿಯ ಒಂದ್ ಸೆಟ್ ಫುಲ್ಲು ಮಾಡಿಸ್ಕೊಟ್ಟವನಂತೆ. ಬ್ಯಾಡ 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 ಅಂದ್ರುನುವೆ ಅಯ್ಯೋ ತಗಬೇಕು 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 ಅಂತ ಹೇಳ್ಬಿಟ್ಟು ಮಾಡಿಸ್ಕೊಡ್ತಾನಂತೆ. ನನ್ನ ಮಗಳು ಅದೇ ಹೇಳ್ತಾ ಇದ್ಲು, ಅಯ್ಯೋ ತಗೊಬಿಟ್ಟು ಬಂದಿದ್ದೀನಿ ಕಣಮ್ಮ ಎಲ್ಲನೂ ಅಂತ. ಸಂಜೆ ಮಂತಕ್ ಬಾ, ಎಂತ ಸಂದಕ್ಕಿರ ಸೆಟ್ ಮಾಡಿಸ್ಕೊಟ್ಟವನ್ ಗೊತ್ತೇನೆ. ನನ್ ಗಂಡ ನಿನ್ ಗಂಡ ಇನ್ ಜೀವನದಾಗ ಮಾಡಿಸ್ಕೊಡಕ್ಕಿಲ್ಲ ಅಂತ ಒಳ್ಳೆ ಸೆಟ್ ಮಾಡಿಸ್ಕೊಟ್ಬಿಟ್ಟವನಿ. ನೋಡಿ ನನಗಂತೂ ಎಷ್ಟು ಸಂತೋಷ ಆಯ್ತು ಗೊತ್ತಾ. ನಾನು ಹಾಕೊಂಡಿದ್ದೆ, ಬಾಳ ಚೆನ್ನಾಗಿತ್ತು. ಅವಳಿ ಅಂದ್ರು ಕಷ್ಟಪಟ್ಬಿಟ್ಟು ಮೈ ಬಗ್ಸ್ಬಿಟ್ಟು ದುಡಿಯೋದಕ್ಕೇನೆಯ ಟಾಪ್ ಬಂದಿರೋದು. ಸೋಮಾರಿ ಬಡತದವಾದ್ರೆ ಇಲ್ಲೇನೆ ದನ ಕರ ಅಂತ ಬೇಸ್ಕೊಂಡು ಬಿದ್ದಿರ್ತಾರೆ. ನನ್ನ ಅಳಿಯ ಬುದ್ಧಿವಂತ ಅಲ್ವಾ, ಹೆಂಗೋ ಕಂಡೋರ್ ದರಿದ್ರದ್ರ ಸವಾಸ ಬಿಟ್ಟಿದ್ದಕ್ಕೆ ನನ್ನ ಅಳಿಯ ಉದ್ಧಾರ ಆಯ್ತಾವನೆ. ಎಲ್ಲ ಬಿತ್ರಿ ನನ್ನ ಮಗ ಅವನೇ ಲೋಪರ್. ನನ್ನ ಮಗ ಹೇಳಿದ್ದೇನು ಕೇಳಕ್ಕಿಲ್ಲ. ಇವನು ಟಾಪಾಗಿ ಬಂದ್ಬಿಟ್ಟಿರೋದು. ನನಗಿಲ್ಲಿ ಹೊಟ್ಟೆಲ್ಲ ಉರಿತೈತೆ. ಎಲ್ಲರೂ ಚೆನ್ನಾಗಾಗ್ತಾವ್ರೆ, ನನಗೇನು ಬಂದಿರೋದು ದೊಡ್ಡ ಪತ್ತು ದೊಡ್ಡ ರೋಗ. ನಾನೇ ಸಂದ ಕಾಯ್ತಾ ಇಲ್ಲ. ಎಲ್ರೂ ಎಷ್ಟು ಚೆನ್ನಾಗಾಯ್ತಾವ್ರೆ ಜೀವನದಾಗೆ. ನಾನು ಮ್ಯಾಲಕ್ಕೆ ಗೊತ್ತಿಲ್ಲ. ಇವಳು ಯಾವಳ ದರಿದ್ರದೊಳು ಸೊಸೆಳ ಹತ್ರ ತಗ್ಲಾಕೊಂಡು ನನಗೆ ಮುಸ್ರೆ ಇಕ್ಕಕ್ಕೂ ಕಸ ಗುಡ್ಸಕ್ಕೂ ಇಕ್ಕವಳೆ. ಹೂನ್ ಹೇಳಿ ನೊಳಿಯ ಇಲ್ಲಿದ್ದಾಗ ಏನು ಮಾಡ್ತಿರ್ಲಿಲ್ಲ, ಏನೋ ಬೆಂಗ್ಳೂರ್ಗೆ ಹೋದ್ಮೇಲೆ ಎಲ್ಲ ಬದಲಾಗೋಗ್ಬಿಟ್ಟವನೆ. ಸಹವಾಸ ದೋಷ ಕಣಕೋ ಸರಜಕ್ಕ, ಸಹವಾಸ ದೋಷ. ಕಂತ್ರಿ ಬಡತದ ಒಂದೊಂದು ಇತ್ತ ಹುಡುಗರು ನನ್ನ ಒಳಿಯನ್ ಹಿಡ್ಕೊಂಡು ಏನ್ ಮಾಡ್ತಿದ್ರು ಗೊತ್ತಾ. ನನ್ನ ಒಳಿಯನ್ನಂತೂ ಹಾಳು ಮಾಡಾಕ್ಬಿಟ್ರು. ಇಲ್ಲಿ ಕೆಲವ್ರು ಅವ್ರು ಹೇಳು ಸದ್ಯ ಅವ್ರ ಕತೆ ಎಲ್ಲ ಹೋಗಿ ಅವ್ರದ್ದೆಲ್ಲ ತಪ್ಪಿದಕ್ಕೆ ಹೆಂಗೋನು ಈಗ ನನ್ನ ಒಳಿಯ ಎಲ್ಲರ ಸವಸನು ಬಿಟ್ಟು ನನ್ನ ಮಗಳ ಜೊತೆ ಸಂಸಾರ ಮಾಡಕ್ಕೆ ಅಂತ ಬೆಂಗ್ಳೂರ್ಗೆ ಹೋದ. ಅಲ್ಲೆಲ್ಲ ಉದ್ಧಾರ ಆದ ಬಂದ. ಏನೇ ಹೇಳಕ್ಕ ನೀನು, ಊರ್ ಬುಡ ಗಂಟ ಉದ್ಧಾರ ಆಗಕ್ಕಿಲ್ಲ. ಆದ್ರೆ ಕಂತ್ರಿ ಬಡತದವ್ರ ಫ್ಯಾಮಿಲಿ ಸವಾಸ ಬುಡ ಗಂಟ ಮೊದ್ಲೇ ಉದ್ಧಾರ ಆಗಕ್ಕಿಲ್ಲ. ನನ್ನ ಒಳಿ ಅಂದ್ರೆ ಇವಾಗ ತುಂಬಾ ಟ್ಯಾಪ್ ಆಗಿ ಬಂದ್ಬಿಟ್ಟವ್ರೆ. ಅಯ್ಯೋ ಸಾಯಂಕಾಲ ಪೂಜೆ ಮಾಡಿಸ್ತಿದೀವಿ ಕಣಕ ಸರಜಕ್ಕ, ಸ್ವೀಟ್ ಎಲ್ಲ ಹಂಚ್ತೀವಿ ಬಂದ್ಬಿಡು. ನನ್ನ ಮಗಳು 1 kg ಸ್ವೀಟ್ ಬಂದು 1,500 ಅಂತ ಸ್ವೀಟ್ ತಗೊಬಿಟ್ಟು ಬಂದ್ಬಿಟ್ಟವಳೆ. ಬರ್ರಿ ಹಂಗೇನೆ ನಾನು ಅಳಿಯ ಮಾಡಿಸ್ಕೊಟ್ಟನಲ್ಲ, ನಾನು ಅಳಿಯ ಮಾಡಿಸ್ಕೊಟ್ರೆ ಒಡವೆ ಸೆಟ್ ಎಲ್ಲ ತೋರಿಸ್ತೀನಿ, ಮಾರಿದಿದ್ದಂಗೆ ಬರ್ರಿ. ಸರಿನಾ? ಹಂಗೆ ಎಲ್ರೂ ಕರಿತೀನಿ. ನಾನು ಪೂಜೆಗೆ ಬಂದು ಅರಸಿನ ಕುಂಕುಮ ತಗೊಂಡು ಸ್ವೀಟ್ ತಗೊಂಡು ಹೋಗ್ರಕ್ಕ. ಬಿಲಾಲಿ ಏನ್ ಸೀಮೆಗಿಲ್ದಿರ ಕಾರು. ನನ್ನ ಮಗ ಮನ್ಸು ಮಾಡಿ ನನ್ನ ಮಗ ಬೆಂಗ್ಳೂರ್ಗೆ ಹೋದ್ರೆ ನನ್ನ ಮಗ ಇವ್ರ ಅಪ್ಪನಂತ ಕಾರ್ ತಗೋತಾನೆ. ಇವಳೇನು ತಗೊಳ್ಳೋದು ಕಾರು. ಇವ್ರ ಅಪ್ಪನಂತ ಕಾರ್ ತಂದು ನಿಲ್ಲಿಸ್ತಿಲ್ಲ ಅಂದರೆ ಕೇಳು. ನನ್ನ ಮಗನ್ನು ಗದುಂಬೇಕು ಫಸ್ಟು. ಹೋಗ್ಲಾ ಮೂದೇವಿ ಅಂತ ಹೇಳ್ಬಿಟ್ಟು. ಇವಳಳಿ ಅದು ಏನು ಮಾಡಿದ್ನೋ ಏನೋ. ನಾನು ಹೇಳ್ಬೇಕಲ್ವಾ, ನಾನು ಮಾಡ್ಬೇಕಲ್ವಾ, ನೋಡೋಣ. ಸರಿನಕ್ಕ. ಅಯ್ಯೋ ಇನ್ನೂ ಬೇಜಾನ್ ಕೆಲಸ ಐತೆ. ಇನ್ನೂ ಒಂದು ಸೆಟ್ ನಾನು ಒಳಿಯ ನನಗೆ ಬೇರೆ ಒಡವೆ ಕೊಡಿಸ್ತೀನಿ ಅಂತ ಹೇಳೋನೆ. ಅಲ್ಲಿಗೆ ಬೇರೆ ಹೋಗ್ಬೇಕು, ತಗೊಬಿಟ್ಟು ಬರಬೇಕು. ಬ್ಯಾಡ ಬ್ಯಾಡ ಅಂದ್ರೂ ನಾನು ಒಳಿಯ ಕೇಳೋದೇ ಇಲ್ಲ. ಹತ್ತೆ ಬಾತೆ ತಗಳಿವಂತೆ, ಬಾತೆ ಅಂತ ಬಂಗೋಯ್ತಾನೆ. ನಾ ಅಂತಾನೆ ಇನ್ನೇನು ಮಾಡಲಿ, ಅಷ್ಟೆಲ್ಲ ಒಳಿ ಅಂದ್ರು ಬಲವಂತ ಮಾಡ್ಬೇಕಾದ್ರೆ ಬ್ಯಾಡ ಅನ್ನಕ್ಕಾಯ್ತದೆ. ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ನಾನು ಸರಿ ಅಂತ ಹೇಳಿ ಹೋಗೋಣ ತರಕ್ಕೆ ಅಂತ ಅಂದ್ಕೊಂಡಿವ್ನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಗೊರ್ನಹಳ್ಳಿಗೆ ಸಿದ್ರು ಬೆಟ್ಟಕ್ಕೆ ಎಲ್ಲ ಓಡಾಡ್ಕೊಂಬಿಟ್ಟು ಬರ್ತೀವಿ ಕಣಕ. ಮಾರಿದ್ದಂಗೆ ಪೂಜೆಗೆ ಬಂದ್ಬಿಡು, 6 ಗಂಟೆ ಪೂಜೆ. ಸರಿ ಹೇಳಮ್ಮಿ, ಆಯ್ತು ಹೋಗು. ಪುರೈತ್ರು ಹೊಂಟೋಯ್ತಾರೆ, ನೀನು ಇಲ್ಲೇ ನಿಂತ್ಕೊಂಡಿದ್ರೆ ಅವ್ನು ಪುರೈತ್ರು ಯಾವುದೋ ಒಂದು 5 ಪೂಜೆ ಅಂತ ಹೇಳ್ತಿದ್ರು. ಪೂಜೆ ಗೀಚೆಗೆ ಹೋಗ್ಬಿಟ್ರೆ ಆಮೇಕಿಂದ ಏನಿಲ್ಲ ಅಷ್ಟೇ. ತಿರುಗಿ ಸಿಗಕ್ಕಿಲ್ಲ. ನೀವು ಪೂಜೆ ಯಾವ ಟೈಮು ಮಾಡ್ಕೊಡ್ತಾರೋ ಏನೋ. ಹೋಗಿ ಕೇಳೋಗ್ರಿ.
ಹಾ ಸರಿ ಸರಿ ಆಯ್ತು ಹೋಗ್ಬಿಟ್ಟು ನಾನು ಬರ್ತೀನಿ. ಪುರೋಹಿತರು ತಿರುಗಿ ಹೊರಟೋಗ್ಬಿಟ್ರೆ ನನಗೂ ಕಷ್ಟ ಆಗೋಗ್ಬಿಡ್ತದೆ. ಪುರೋಹಿತರು ಏನಾರ ಹೋಗ್ಬಿಟ್ರೆ ಬೇರೆ ಊರಿಂದ ಕರ್ಕೊಂಡ್ಬಿಟ್ಟು ಬರ್ಬೇಕು. ಮಗಳೇ ನಡಿ ನಡಿ, ನಿನ್ಗೆ ಶಾನೆ ಬಿಸ್ಲಾಗ ಬೇರೆ ನಿಂತ್ಕೊಂಡು ನೋಡಿ ಅಭ್ಯಾಸ ಇಲ್ಲ 5-6 ತಿಂಗಳಿಂದ. ಪಾಪ ಮಕ್ಕ ನೋಡಿ ಸಪ್ಪು ಮಾಡ್ಕತ್ತಲೆ. ಕೂಲಿಂಗ್ ಗ್ಲಾಸ್ ಅದಕ್ಕೆ ಹಾಕೊಂಡೇ ಇರ್ತಾಳೆ ನನ್ನ ಮಗಳು. ಈಗ ಎಲ್ಲನೂ ಬಿಸಿಲು ಶಾನೆ ಅಲ್ವಾ, ಅಲ್ಲಿ ಬೆಂಗಳೂರಾಗೆಲ್ಲ ತಣ್ಣಗಿರ್ತದಂತೆ ಕಣ್ ಸರೋಜಕ್ಕ. ಅದಕ್ಕೆ ನನ್ನ ಮಗಳು ಶಾನೆ ಓದ್ ಬಿಸ್ಲಾಗ ನಿಂತ್ಕೊಳಕ್ ಆಗಕ್ಕಿಲ್ಲ. ಬಾರಿ ಹೋಗನ್ ತೇಜ. ಹಾ ಪಾಮ ಹೋಗಣ. ಯಾವುದೋ ಗುಡ್ಗಿರ್ಬೇಕು ದುಡ್ಡು, ಅದಕ್ಕೆ ತಗತಾವ್ರೆ. ಸರೋಜಕ್ಕ ಸರೋಜಕ್ಕ ಒಂದ್ ನಿಮಿಷ. ಏನ್ ಸರೋಜಕ್ಕ, ಮಮತಿ ಏನೋ ಹೇಳ್ತಾ ಇದ್ಲಲ್ಲ? ಹೊರಳಿಯ ಬೆಂಗ್ಳೂರ್ಗೆ ಹೋಗ್ಬಿಟ್ಟು ಸಂದಕ್ಕಾಗವನಂತೆ. ಕಾರೆಲ್ಲ ತಗೊಂಡವನಂತೆ, ಒಡವೆ ಎಲ್ಲ ಕೊಡ್ಸವನಂತೆ. ಅದನ್ನೇ ಹೇಳ್ತಾ ಇದ್ಲು. ನನ್ನ ಹೊಳಿಯ ಇವಾಗ ಒಳ್ಳೆನಾಗ ಹೋಗ್ಬಿಟ್ಟವನೇ, ಚೆನ್ನಾಗೆ ಸಂಪಾದನೆ ಮಾಡ್ತಾವನೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಏನೋ ಬಿಡು, ಮೊದ್ಲು ಇದ್ದ ಪೋಲಿ ಎದ್ದೋಗಿದ್ದ. ಅಲ್ಲಿ ಹೋದ್ಮೇಲೆನ ಸಂದಕ್ಕೆ ಹೆಂಗೋ ಆಯ್ತವನಲ್ಲ, ಅದಕ್ಕೆ ನೀನು ನೋಡಿದ್ರೆ ಏನೋ ಒಂಥರ ಖುಷಿ ಆಯ್ತದೆ. ಆಯ್ತು ಬಿಡವ ಅಂದೆ. ಸಂಜೆ ಕಾರ್ ಪೂಜೆ ಮಾಡ್ಬಿಟ್ಟು ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಸ್ವೀಟ್ ಹಂಚ್ತಾರಂತೆ. ಹಂಗೆ ನೀ ಬಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ನೋಡ್ದೆ ನಮ್ಮಿ ಹೋದಾರ ಒಬ್ಬರು ಬೆಂಗ್ಳೂರ್ಗೆ ಹೋದರು ಹೆಂಗೆಂಗೋ ಜೀವನ ಬದಲಾಯಿಸ್ಕೊಂಡು ಬಂದ್ಬಿಡ್ತಾರೆ. ಜೀವನವ ಅದು ಹೆಂಗ್ ಕತೆನೋ ಅದು ಏನು ಕತೆನೋ ನಾ ಕಾಣೆ. ನಿಜವಾಗ್ಲೂ ಏನಕ್ಕ, ನೀನು ನೋಡ್ದ ಕಾರ್ ತಂದಿದ್ದೆಲ್ಲ ಎಲ್ಲ ಸುಳ್ಬೋಗ್ಬಿಡ್ತಾವಳೆ ಅಂತ ಅನ್ನಿಸ್ತಿಲ್ವೇ? ಇಲ್ಲ ನೀ ಹೊಸ ಕಾರು ಮಂತಕ್ಕೆ ನಿಂತೈತೆ ನೋಡು. ನಾನು ನೋಡ್ಕೊಂಡೆ ನೀ ಬಂದೆ, ಮನೆ ತಗೆ ನಿಂತೈತಲ್ಲ ಸಿಮೆಂಟ್ ಕಲರ್ ಥರದ ಕಾರು ಸಂದಕ್ಕೈತೆ. ಯಾಕೆ ಸುಳ್ಳು ಹೇಳ್ತಾಳೆ? ಅಯ್ಯೋ ಒಳ್ಳೆ ಕಾರ್ ತಗೊಬಿಟ್ಟು ಬಂದವ್ರಿ. ಏನೋ ಅಲ್ಲಿ ಹೋದ್ಮೇಲೆ ಒಳ್ಳೇದಾಯ್ತೇನೋ ಯಾವುದೋ ಮನೆಗೆ, ಯಾರಿಗೆ ಗೊತ್ತು. ಇನ್ನು ಮಮ್ತಿ ಹಿಡಿಯೋಕ್ಕಾಯ್ತದೆ ಅಂತ ಅನ್ಕೊಂಡ ಇನ್ನೇನಿದ್ರು ಟಾಪ್ ಲೆವೆಲಾಗಿ ಆಡ್ತಾಳೆ. ಇನ್ನೇನು ಮಗಳೊಳಿಗೆ ಸೆಟ್ಲ್ ಆಗೋಗ್ಬಿಟ್ರೆ ಇನ್ನೇನೈತಿ ಇವಳಿಗೆ? ಇನ್ನೇನು ಇಲ್ವಲ್ಲ, ಅದಕ್ಕೆ ಎಲ್ಲ ಸೆಟ್ಲ್ ಆಯ್ತಾವಳೆ. ಸರಿ ಬುಡಕ್ಕ. ಲವ್ ಹಳೆ ಬೇವರ್ಸಿ ಎಲ್ಲ ಬಂದಿರ ನಿಂಗೆ ದೊಡ್ಡಪ್ಪತ್ತು ನೋಡ ಮಮತಿ ಅಳಿಯ ನಿನ್ ಜೊತೆ ತಿರ್ಕೊಂಡು ಬಿದ್ದಿದ್ನಲ್ಲ, ನೋಡಿವಾಗ ಕಾರ್ ತಕೊಬಿಟ್ಟು ಬಂದವನೆ. ಹೌದೇನಮ್ಮ? ಇನ್ನೇನು ಸರಿಯಾಗಿ ಸಾವುಕಾರ ಆಗ್ಬಿಟ್ಟವನೆ. ನೀನು ಇದೆಯಾ ಎಂಟ್ರೊತ್ತಾಗೆ ಉಗಿಸ್ಕೊಂಡು ಎಂಟ್ರೇಳಿ ಕೇಳ್ಕೊಂಡು ಎಂಟ್ರೇಳ್ದಂಗೆ ಮಾಡ್ಕೊಂಡು ಓಡಾಡ್ಕೊಂಡು ಬಿದ್ದಿದ್ಯಾ. ಅದು ಏನು ಬಂದೈತೋ ನಿಂಗಂತೂ ದೊಡ್ಡಪ್ಪತ್ತು. ಮುಚ್ಕೊಂಡು ಹೋಗ್ಬಿಟ್ಟು ಏನಾರ ಸಂಪಾದನೆ ಮಾಡೋದು ಬಿಟ್ಬಿಟ್ಟಿಲಿ ಬಿದ್ದು ಸಾಯ್ತಾನೆ. ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿನಗೆ ಬುದ್ಧಿ ಬರೋಕ್ಕಿಲ್ಲ ನಿನಗೆ. ನೋಡು ಬೆಂಗ್ಳೂರಿಗೆ ಹೋಗ್ಬಿಟ್ಟು ಎಂಟ್ರನ್ನು ಇವನು ಹೆಂಗೆ ಸಂಪಾದನೆ ಮಾಡ್ಕೊಂಬಿಟ್ಟು ಬಂದವ್ರೆ ಅಂತ ಹೇಳ್ಬಿಟ್ಟು ನೀನಿದೆಯಾ ದನ ಕಾಯ್ಕೊಂಡು ಈ ಪೈಲ್ವನ್ ಪಾಪಣ್ಣಂತಾಗ ಸಾಯ್ಕೊಂಡು ಅವನು ಕೊಡ್ಬೇಕು ತಾನೆ 50,000 ಎಷ್ಟು 1,00,000 ಎಷ್ಟು ಅವನು ಕೊಡ್ಬೇಕು ತಾನೆ. ಇಸ್ಕೊಂಡು ಮಾಡಿ ನಿಂದು ಎಲ್ಲ ಮುಗಿಸ್ಬಿಟ್ಟು ನಿನ್ಪಾಡು ನೀನು ಇರೋದು ಬಿಟ್ಬಿಟ್ಟು ನೋಡು ಅವನು ಜೀತದೊಳಗೆ ಮಾಡಾಕ್ಬಿಟ್ಟು ಅವ್ನು ನೆಟ್ಟು ಗೊಯ್ತಾವನೆ. ನೋಡವ ಅವಾಗ ನನ್ನ ಕರ್ದ ಬತ್ತಿಯ ಅಂತ ಹೇಳ್ಬಿಟ್ಟು ನಾನೇನ್ಯಾ ಬರೋಕ್ಕಿಲ್ಲ ಅಂತ ಹೇಳ್ದೆ. ನಾನು ಏನಾರ ಹೋಗಿದ್ದಿದ್ರೆ ನಾನು ಸಾವುಕಾರ ಥರ ಆಯ್ತಿದ್ನೋ ಏನೋ ದುಡ್ಡು ಮಾಡ್ಕೊಂಡು. ಇಲ್ಲಿ ಪೈಲ್ವನ್ ಪಾಪಣ್ಣಂಗೆ ಬೈತಾನೆ ಅಂತ ಎದ್ರಕೊಂಡು ಇಲ್ಲಿ ಇದ್ದು ನನ್ನ ಬಾಳಿಂಗೆ ಆಗೋಗ್ಬಿಟ್ಟೈತೆ ಕಣಮ್ಮ ನಂದು. ಇಲ್ಲ ಅಂದಿದ್ರೆ ಎಲ್ಲನೇ ಅಟ್ಗಿರೋದು ಏನೋ. ಏನು ಮಾಡ್ತೀಯ ನೋಡು, ನನಗೊಂದು ಫೋನ್ ಮಾಡ್ಬಿಟ್ಟು ಹೇಳಿಲ್ಲ. ಇಷ್ಟು ಚೆನ್ನಾಗಿದ್ದ, ನನ್ನ ಜೊತೆ ಕ್ಲೋಸ್ ಆಗಿದ್ದ. ಒಂದು ಫೋನ್ ಹಾಕ್ಬಿಟ್ಟು ಹಿಂಗೆ ಆಗೈತೆ ಅಂತಲೂ ಹೇಳಿಲ್ಲ. ಫೋನ್ ನಂಬರೇ ಬದಲಾಯಿಸ್ಕೊಬಿಟ್ಟವನಿ, ಬೇರೆ ಹೊಸ ನಂಬರ್ ತಗೊಬಿಟ್ಟವನಿ ಅಂತ ಅನ್ನಿಸ್ತದೆ. ಫೋನ್ಗೂ ಸಿಗ್ತಾ ಇಲ್ಲ, ಕೈಗೂ ಸಿಗ್ತಾ ಇಲ್ಲ. ಲೆಕ್ಕ ಹಾಕಮ್ಮ, ನಮಗೂ ಟೇಮ್ ಬರ್ತದೆ ಬಿಡಮ್ಮ. ಬರ್ತದೆ ನೀನು ಬರೆಸ್ಕೋಬೇಡ ಮುಂಡೆದೆ ಬಂದ್ಬಿಡ್ತದೆ ನಿನ್ನ ಕಾಲು ಮುಂದಕ್ಕೆ. ಅವತ್ತಿಂದ ನೀವು ನಂಬಿಟ್ಟು ಇದೇ ಆಯಿತು. ನಿಮ್ಮ ಅಪ್ಪನೇ ಎದುರು ಹಾಕೊಂಡು ನಿಮ್ಮ ಅಜ್ಜಿನೇ ಎದುರು ಹಾಕೊಂಡು ಮೊದಲು ನೀನು ಕಟ್ಕೊಂಡೋಳಲ್ಲ ಎಂಡ್ರೋ ಅಪ್ಪುಟ್ಟು ಅವಳನ್ನ ನಿಧಿನೇ ಎದುರು ಹಾಕೊಂಡು ಎಲ್ಲ ಎದುರು ಹಾಕೊಂಡು ನೀನು ಪರ ನಿಂತಿದ್ದಕ್ಕೆ ನಿಮ್ಮ ಅಮ್ಮನ ಕೈಗೆ ಚಿಪ್ಬಿಟ್ಬಿಟ್ಟು ಇನ್ನೇನೆಲ್ಲ ಕೊಟ್ಟಿದ್ದೀಗ ನಿನ್ನ ಬಡ್ಡಿ ಕೈಗೆ ಚಿಪ್ಪೆನೇ ನೀನು ಕೊಟ್ಟಿರೋದು ನೀನು. ಬಡ್ಡಿ ನನ್ನ ಮಗನೇ ನೀನು. ನನಗೆ 4 ಪೈಸದ ನೀನು ಏನೂ ಕೊಟ್ಟಿಲ್ಲ ನೀನು. ದರಿದ್ರು ಲೋಪರ್ ನನ್ನ ಮಗನೇ. ನನಗೂ ಸಾಕಾಗೋಗ್ಬಿಟ್ಟೈತೆ ನನಗೂ. ನೋಡು ಹೆಂಗಾರ ಮಾಡಿ ದುಡ್ಡು ಸಂಪಾದನೆ ಮಾಡಿ ಅಷ್ಟೇ ನೀನಿಯ. ಸರಿ ಬಿಡಮ್ಮ, ಏನೋ ಒಂದು ಮಾಡಿ ಸಂಪಾದನೆ ಮಾಡ್ತೀನಿ. ಇವಾಗ ಯಾಕೆ ಅವನ್ನೇ ಹೋಗಿ ಕೇಳ್ತೀನಿ ಹೆಂಗೆ ಸಂಪಾದನೆ ಮಾಡ್ದ ಅಂತ. ನಾನು ಮಾಡ್ತೀನಿ. ಸರಿ